ಸಿಂಧೂರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೋಡೋದಾದರೆ, ಸೊ ನೋಡಿ ಇಲ್ಲಿ ಭಯೋತ್ಪಾದಕ ತಾಣಗಳು ಮಹತ್ವ ಪ್ರಮುಖ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಅಂದರೆ ಆಪರೇಷನ್ ಸಿಂಧೂರ್ನ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಮಾಹಿತಿಯನ್ನು. ಸೊ ಇದು ಮೇ 7, 2025 ಪಹಲ್ಗಾಮ್ನಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಅನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ವಾಯು ಮತ್ತು ಕ್ಷಿಪಣಿ ದಾಳಿಯೊಂದಿಗೆ ಪಾಕಿಸ್ತಾನ ಮತ್ತು POKಯಲ್ಲಿ 9 ಭಯೋತ್ಪಾದಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರವನ್ನು ನಡೆಸಲಾಗುತ್ತದೆ. ಮೇನ್ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗ ಆಯಿತು ಅಂತಕ್ಕಂಥದ್ದು ಮೇ 7, 2025 ಶುರುವಾಗ್ತಕ್ಕಂಥದ್ದು. ಯಾವುದರೊಂದು ಉದ್ದೇಶ ಏನನ್ನ ನಿರ್ಮೂಲನೆ ಮಾಡೋದಕ್ಕೆ ಅಂತ ಹೇಳಿ ನೋಡ್ತಾ ಹೋದರೆ, ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಅಂತಕ್ಕಂಥ ಒಂದು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವ ಒಂದು ದಾಳಿ ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿ. ಒಟ್ಟು 3 ಪ್ರಶ್ನೆಗಳಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 9 ಭಯೋತ್ಪಾದಕ ತಾಣಗಳನ್ನು ಅಲ್ಲಿ ಗುರಿಯಾಗಿಸಿಕೊಳ್ತಾರೆ. ಸೊ ಅದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ವಾಯು ಮತ್ತು ಕ್ಷಿಪಣಿ ದಾಳಿಯೊಂದಿಗೆ ಪಾಕಿಸ್ತಾನ ಮತ್ತು POKಯಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ತಾರೆ. ಅದರಲ್ಲಿ ಭಾರತೀಯರು ಬರ್ತಾರೆ, ನೋಡ್ತಾ ಹೋಗೋಣ ನೆಕ್ಸ್ಟು. ಮತ್ತು ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಏನು ಮಾಡುತ್ತೆ, ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸುತ್ತೆ. ಮೇನ್ ರೀಸನ್ ಏನಂತ ಹೇಳಿದ್ರೆ, ಇಲ್ಲಿ 26 ನಾಗರಿಕರನ್ನು, ಅದರಲ್ಲೂ ಭಾರತೀಯ 26 ನಾಗರಿಕರನ್ನು ಏನು ಮಾಡ್ತಾರೆ, ಇಲ್ಲಿ ನಾಶವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಕೊಲೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಭಾರತ ಈ ಒಂದು ಆಪರೇಷನ್ ಸಿಂಧೂರನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ಇದರಲ್ಲಿ ಅನೇಕ ಪ್ರವಾಸಿಗರು ಸೇರಿರ್ತಾರೆ. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಪಡೆಗಳು 9 ಭಯೋತ್ಪಾದಕ ಸಂಬಂಧ ತಾಣಗಳನ್ನು ನಾಶಪಡಿಸಿಕೊಳ್ತವೆ. ಆ್ಯಂಡ್ ಇದರ ಪರಿಣಾಮವಾಗಿ ಪಾಕಿಸ್ತಾನವು ತನ್ನ ವಾಯುಪಡೆಯನ್ನು ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿಸುತ್ತೆ. ಅಂತ ಹೇಳಿದ್ರೆ ಏನು ಆಪರೇಷನ್ ಸಿಂಧೂರವನ್ನು ಜಾರಿ ಮಾಡುತ್ತಾ ಭಾರತ, ಆ ಅಂಥ ಟೈಮಲ್ಲಿ ಏನು ಮಾಡುತ್ತೆ, ಪಾಕಿಸ್ತಾನ ತನ್ನ ಒಂದು ಮುಂಜಾಗ್ರತೆ ಎಚ್ಚರಿಕೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ಭಾರತ ಭಯೋತ್ಪಾದಕ ದಾಳಿಗಳನ್ನು ಪ್ರಾಯೋಜಿಸಿದಂತೆ ಹಾಗಾಗಿ ಆರೋಪಿಸುವ 2 ಗುಂಪುಗಳಾಗಿದೆ. ಸೊ ಇದು ಸಹ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಆ್ಯಂಡ್ ನೆಕ್ಸ್ಟು ಆಪರೇಷನ್ ಸಿಂಧೂರವನ್ನು ಮೇ 7, 2025 ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿ 9 ಭಯೋತ್ಪಾದಕ ಸಂಬಂಧ ತಾಣಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಆಪರೇಷನ್ ಸಿಂಧೂರವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಈ ಕಾರ್ಯಾಚರಣೆ ಏಪ್ರಿಲ್ 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ನೇರ ಪ್ರತಿಕ್ರಿಯೆಯಾಗಿ ಮಾಡುತ್ತೆ. ಆ್ಯಂಡ್ ಇದರಲ್ಲಿ 25 ಭಾರತೀಯರು ಮತ್ತು ಒಬ್ಬ ನೇಪಾಳಿ ಪ್ರವಾಸಿ ಸೇರಿದಂತೆ 26 ನಾಗರಿಕರು ಇದರಲ್ಲಿ ಸಾವನ್ನು ಅಪ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಲಷ್ಕರ್ ಎ ತೈಬಾಗೆ ಸಂಬಂಧಿಸಿದ ಗುಂಪು ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯನ್ನು ನಡೆಸ್ತಕ್ಕಂಥದ್ದು ಎಂದು ಭಾರತ ಹೇಳ್ಕೊಳ್ಳುತ್ತೆ. ಅಂದರೆ ಈ ಒಂದು ಏನು ಭಾರತ ಮಾಡ್ತಕ್ಕಂಥ ಒಂದು ದಾಳಿ ಅಂತ ಹೇಳಿರೋದು ರೆಸಿಸ್ಟೆನ್ಸ್ ಫ್ರಂಟ್ ಅಂತಕ್ಕಂಥದ್ದು ಇದು ಭಾರತ ಒಂದು ದಾಳಿಯಾಗಿರುತ್ತೆ. ಲಷ್ಕರ್ ಎ ತೈಬಾದ ಮೇಲೆ ಮಾಡ್ತಕ್ಕಂಥ ಒಂದು ದಾಳಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಭಾರತವು ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನು ನೀಡುತ್ತೆ. ಅಂದರೆ ಏನಾಗುತ್ತೆ, ಇಲ್ಲಿ ಆ ಒಂದು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಏನು ಮಾಡುತ್ತೋ ಅವಾಗ ಏನಾಗುತ್ತೆ, ಪಾಕಿಸ್ತಾನ ಒಂದು ವಿರಾಮಕ್ಕೆ ಬರುತ್ತೆ. ಸೊ ಅಂಥ ಟೈಮಲ್ಲಿ ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ಇಟ್ ಮೀನ್ಸ್ ಆ ಒಂದು ಏನು ಸಾವು ನೋವು ಆಗ್ತಿರುತ್ತೆ. ಸೊ ಅದನ್ನು ತಡೆಗಟ್ಟತಕ್ಕಂಥದ್ದು ಬೆಂಬಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಫೈನಲ್ ಆಗಿ ಏನಾಗುತ್ತೆ, ಇದು ಆಪರೇಷನ್ ಸಿಂಧೂರ ಭಾರತ ರಕ್ಷಣಾ ಸಚಿವಾಲಯವು ಆಪರೇಷನ್ ಸಿಂಧೂರವನ್ನು ಕೇಂದ್ರೀಕೃತ ಅಳತೆ ಮಾಡಲಾದ ಮತ್ತು ಉಲ್ಬಣಗೊಳ್ಳಲಾದ ಕಾರ್ಯಾಚರಣೆ ಎಂದು ಬಣ್ಣಿಸ್ತಕ್ಕಂಥದ್ದು ಆಗಿರುತ್ತೆ. ಇದು ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಮಾತ್ರ ನಾಶ ಮಾಡುವ ಗುರಿಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಕಿಸ್ತಾನದ ಮಿಲಿಟರಿ ಸ್ಥಾಪನೆಯನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸುವ ಉದ್ದೇಶದಿಂದ ದಾಳಿಗಳನ್ನು ನಡೆಸಲಾಯಿತು ಮತ್ತು ನಾಗರಿಕ ಸಾವು ನೋವುಗಳನ್ನು ಕಡಿಮೆ ಮಾಡಲು ನಿಖರವಾದ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ನಡೆಸಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟು, ಕಾರ್ಯಾಚರಣೆ ಸುಮಾರು 23 ನಿಮಿಷಗಳ ಕಾಲ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಳಸ್ತಕ್ಕಂಥ ಮೇಯ್ನಾಗಿ ಕ್ಷಿಪಣಿ ಕೇಳ್ತಾರೆ, ಸ್ಕಲ್ಪ್ ಹಮ್ಮರ್ ಅಂತಕ್ಕಂಥ ಕ್ಷಿಪಣಿ ಮತ್ತು ಕಾಮಿಕಾಸ್ ಡ್ರೋನ್ಗಳನ್ನು ಹೊಂದಿರತಕ್ಕಂಥ ಒಂದು ರಫೇಲ್ ಜೆಟ್ಗಳನ್ನು ಬಳಸ್ಕೊಂಡು ಈ ಒಂದು ದಾಳಿಯನ್ನು ಮಾಡ್ತಕ್ಕಂಥದ್ದಾಗುತ್ತೆ ಭಾರತ.